ಓಂ ಶಾಂತಿ. ಇವತ್ತು ನಾವು ನಮ್ಮ ಶಕ್ತಿಗಳನ್ನ ನಾವು ಹೇಗ್ ಕಳ್ಕೊತಾ ಇದೀವಿ? ನಮ್ಮ ಶಕ್ತಿಗಳನ್ನ ಹೆಂಗೆ ಕಳ್ಕೊತಾ ಬಂದ್ವಿ? ಅಥವಾ ನನ್ನ ಆತ್ಮನಲ್ಲಿರುವಂತಹ ಮೂಲವಾದ ಶಕ್ತಿಗಳಾದ್ರೂ ಯಾವುದು? ಅನ್ನೋದ್ರ ಬಗ್ಗೆ ನೋಡೋಣ. ಈಗ ನನ್ನ ಆತ್ಮ ಈ ಭೂಮಿಗೆ ಪಾತ್ರ ಮಾಡ್ಲಿಕ್ ಬಂದಾಗ ಪರಮಾತ್ಮನಲ್ಲಿ ಎಂತಹ ಶಕ್ತಿಗಳಿದಾವಲ್ಲ, ಎಂತಹ ಗುಣಗಳಿದಾವಲ್ಲ, ಗುಣಗಳೇನು ಶಕ್ತಿಗಳು. ಗುಣಗಳಿದಾವಲ್ಲ, ಅಂತಹ ಗುಣಗಳಿಗೆ ನಾನು ಏನಾಗಿದ್ದೆ? ಸಮಾನ ಆಗಿದ್ದೆ. ಯಾಕಂದ್ರೆ ನಾನು ಪರಮಾತ್ಮನ ಮಗು. ಪರಮಾತ್ಮನಲ್ಲಿ ಎಂತಹ ಶಕ್ತಿ ಇದೆ, ಆ ಶಕ್ತಿಗಳು ಕೂಡ ಎಲ್ಲಿದ್ವಿ? ನಾನು ಆತ್ಮನಲ್ಲಿ ಇದ್ವಿ. ನನ್ನ ಆತ್ಮನಲ್ಲಿ ಆ ಗುಣಗಳು ಇದ್ವಿ. ಆದ್ರೆ ಯಾವಾಗ ನಾನು ಈ ಭೂಮಿಗೆ ಪಾತ್ರ ಮಾಡ್ಲಿಕ್ ಬಂದಾಗ, ಪಾತ್ರ ಮಾಡ್ಲಿಕ್ ಬಂದ ತಕ್ಷಣ ಏನಾಯ್ತು? ಈ ಶರೀರ ಸಿಕ್ತು. ಈ ಶರೀರದಿಂದ ಏನಾಗ್ತಾ ಬಂದ್ವಿ? ಪಾತ್ರಗಳು ಚೇಂಜ್ ಆಗ್ತಾ ಬಂದ್ವಿ. ನೋಡಿ, ಈ ಒಂದೇ ಶರೀರ ನಾನೀಗ ಒಬ್ರಿಗೆ ಏನಾಗಿರ್ತೀನಿ? ಮಗಳಾಗಿರ್ತೀನಿ, ಒಬ್ರಿಗೆ ತಾಯಿ ಆಗಿರ್ತೀನಿ, ಒಬ್ರಿಗೆ ಪತ್ನಿ ಆಗಿರ್ತೀನಿ, ಒಬ್ರಿಗೆ ಪತಿ ಆಗಿರ್ತೀನಿ, ಒಬ್ರಿಗೆ ತಂದೆ ಆಗಿರ್ತೀನಿ. ನಾನೊಬ್ಳೇ ಇಷ್ಟೆಲ್ಲಾ ಪಾತ್ರಗಳನ್ನ ಮಾಡ್ತಾ ಇದ್ದೀನಿ. ಮತ್ತೆ ನಾನೊಬ್ಳೇ ಏನಾಗಿರ್ತೀನಿ? ಎಷ್ಟೋ ಡಿಗ್ರಿಗಳನ್ನ ಗಳಿಸಿರ್ತೀನಿ, ಯಾವುದೋ ಒಂದು ಜಾಬ್ ಮಾಡ್ತಾ ಇರ್ತೀನಿ, ಹೈ ಪೊಸಿಷನ್ ಅಲ್ಲಿ ಇರ್ತೀನಿ. ಇವೆಲ್ಲವೂ ಕೂಡ ಏನು? ಹೊರಗಡೆಯಿಂದ ನಾವು ಅಕ್ವೈರ್ ಮಾಡ್ಕೊಂಡಿದ್ದು ಈ ಭೂಮಿಗೆ ಬಂದ ಮೇಲೆ. ಆದ್ರೆ ಯಾವಾಗ ನಾವು ಪಾತ್ರ ಮಾಡ್ತಾ ಮಾಡ್ತಾ ಏನಾಗ್ತೀವಿ? ನನ್ನ ಮೂಲ ಗುಣಗಳಿಂದ ನಾವೇನಾಗ್ತಾ ಬಂದ್ವಿ? ಶಿಫ್ಟ್ ಆಗ್ತಾ ಬಂದ್ವಿ. ನೋಡಿ, ನಾವೇನಂದಿದೀವಿ? ಆತ್ಮ ಅಂತ ಅಂದಿದೀವಿ, ಪಾತ್ರ ಅಂತ ಅಂದಿದೀವಿ. ಹಂಗಿದ್ರೆ ಆತ್ಮನನ್ನು ಕೂಡ ನಾನ್ ನೋಡಿಲ್ಲ. ಆತ್ಮ ಹೆಂಗಿರುತ್ತೆ ಅನ್ನೋದು ಕೂಡ ನನಗ್ ಗೊತ್ತಿಲ್ಲ. ಈ ಸಡನ್ ಆಗಿ ಕಲ್ಪನೆ ಮಾಡಿ ಅಂದ್ರೆ ಹೆಂಗೆ? ಆದ್ರೆ ಆತ್ಮ ಅನ್ನುವ ಪದವನ್ನ ನಾವ್ ಹೆಂಗ್ ಯೂಸ್ ಮಾಡ್ತಾ ಬಂದಿದೀವಿ ಅಂದ್ಮೇಲೆ, ಮನುಷ್ಯತ್ವ ಅನ್ನುವಂತ ಪದವನ್ನ ಯೂಸ್ ಮಾಡ್ತೇವೆ. ಈಗ ನೋಡಿ, ನಮ್ಮ ಮನೆಯಲ್ಲಿ ಯಾರೋ ಒಬ್ರು ಕೆಲಸ ಮಾಡ್ಲಿಕ್ ಬರ್ತಾರೆ. ಅವ್ರ ಜೊತೆ ಯಾರಾದ್ರೂ ರೂಡ್ ಆಗಿ ಬಿಹೇವ್ ಮಾಡ್ತಾ ಇದ್ರೆ ನಾವೇನಂತೀವಿ? ಅವರು ಕೂಡ ಮನುಷ್ಯರಲ್ವಾ? ಮನುಷ್ಯರ ಜೊತೆ ಯಾವ ರೀತಿ ಮಾತಾಡ್ತಾರೆ? ಇದಕ್ಕೆ ಏನಂತೀವಿ ನಾವು ಸ್ಪಿರಿಚುವಲ್ ಲ್ಯಾಂಗ್ವೇಜ್ ನಲ್ಲಿ? ಆತ್ಮ ಅಂತ ಹೇಳ್ತೀವಿ. ಹಂಗಿದ್ರೆ ಮನುಷ್ಯತ್ವ ಅನ್ನೋದೇನು? ನಾನು ಆತ್ಮನ ಮೂಲ ಗುಣ. ಹಂಗಿದ್ರೆ ಅವರು ರೂಡ್ ಆಗಿ ಯಾಕೆ ಮಾತಾಡ್ತಾ ಇದಾರೆ? ಯಾವ ಒಂದು ಮೈಂಡ್ ಸೆಟ್ ಅಲ್ಲಿ ಅವರು ರೂಡ್ ಆಗಿ ಮಾತಾಡ್ತಿದ್ದಾರೆ ಅಂದ್ರೆ, ನಾನ್ ಮಾಲೀಕ, ಇವರು ನೌಕರ. ಈ ಒಂದು ಮೈಂಡ್ ಸೆಟ್ ಅಲ್ಲಿ ಅವರು ರೂಡ್ ಆಗಿ ಮಾತಾಡ್ತಾ ಇದ್ದಾರೆ. ನೋಡಿ, ಈಗ ನಾನು ಇಂಥ ಕೆಲಸ ಮಾಡ್ತೀನಿ, ಇವ್ರು ಇಂತಹ ಕೆಲಸ ಮಾಡ್ತಾರೆ. ಇದ್ರ ಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ? ಮಾತಾಡ್ತಾರೆ. ಇವ್ರು ಇಷ್ಟು ಓದಿದ್ದಾರೆ, ಇವ್ರು ಇಷ್ಟು ಕಡಿಮೆ ಓದಿದ್ದಾರೆ. ಬಹಳಷ್ಟು ಹೈ ಪೊಸಿಷನ್ ಬಂದಾಗ, ಯಾರಾದ್ರೂ ದೊಡ್ಡ ಆಫೀಸರ್ ಬಂದಾಗ ಅವ್ರ ಜೊತೆ ನಾವ್ ಹೆಂಗ್ ಮಾತಾಡ್ತೀವಿ? ಬಹಳಷ್ಟು ಲೋ ಲೆವೆಲ್ ಕೆಲಸ ಮಾಡೋರ್ ಜೊತೆ ನಾವ್ ಹೆಂಗ್ ಮಾತಾಡ್ತೀವಿ? ನಮ್ಮ ಬಿಹೇವಿಯರ್ ಎದ್ರ ಮೇಲೆ ಚೇಂಜ್ ಆಯ್ತು? ಅವರು ಹೊರಗಡೆ ಯಾವುದನ್ನ ಅಕ್ವೈರ್ ಮಾಡಿದ್ದಾರೆ, ಯಾವುದನ್ನ ಪಡ್ಕೊಂಡಿದ್ದಾರೆ, ಅದ್ರ ಮೇಲೆ ಏನಾಗ್ತಾ ಬಂತು? ನಮ್ಮ ಬಿಹೇವಿಯರ್ ಚೇಂಜ್ ಆಗ್ತಾ ಬಂತು. ನಮಗೆ ಇದು ಗೊತ್ತಿಲ್ಲ ಏನಂತ, ಜಗತ್ನಲ್ಲಿ ಇರೋರು ಎಲ್ಲರೂ ಆತ್ಮಗಳು. ಆತ್ಮಗಳ ಮೂಲ ಗುಣ, ಎಲ್ಲ ಆತ್ಮಗಳದ್ದು ಮೂಲ ಗುಣ ಏನಿತ್ತು? ಪರಮಾತ್ಮನ ಸಮಾನ ಇತ್ತು. ಆದ್ರೆ ಈ ಒಂದು ಜನನ ಮರಣ ಚಕ್ರದಲ್ಲಿ, ಪುನಃ ಪುನಃ ಜನನ ಮರಣ ಚಕ್ರದಲ್ಲಿ ಪಾತ್ರ ಮಾಡ್ತಾ ಮಾಡ್ತಾ ಅದನ್ನ ಕಳ್ಕೊಂಡ್ಬಿಟ್ಟು, ಇಲ್ಲಿಯ ಒಂದು ಬೇರೆ ನೆಗೆಟಿವ್ ಗುಣಗಳನ್ನ ನಾವೇನ್ ಮಾಡ್ಕೊಂಡ್ವಿ? ನಮ್ಮಲ್ಲಿ ನಾವು ತುಂಬ್ಕೊಂಡ್ಬಿಟ್ಟಿದೀವಿ. ನಾವ್ ಯಾವೊಂದು ಮೂಲ ಗುಣಗಳಿಂದ ನಾವೇನಾಗ್ತಾ ಬಂದಿದೀವಿ? ದೂರ ಆಗ್ತಾ ಬಂದಿದೀವಿ. ಇದು ನಮಗ್ ಗೊತ್ತಿಲ್ಲ. ಎಷ್ಟೇ ಅವರು ಕನಿಷ್ಠ ವ್ಯಕ್ತಿ ಇದ್ರೂ ಕೂಡ ಆ ಆತ್ಮನ ಮೂಲ ಗುಣ ಯಾವ್ದಂದ್ರೆ ಪರಮಾತ್ಮನ ಸಮಾನವಾದಂತಹ ಗುಣ ಇತ್ತು. ಆದ್ರೆ ನಾವ್ ಇದನ್ನ ಹೆಂಗ್ ಕಳ್ಕೊಂಡ್ವಿ? ನೋಡಿ, ನನ್ನ ಆತ್ಮನ ಮೂಲ ಗುಣ ಯಾವುದಂದ್ರೆ ಪವಿತ್ರತೆ, ಸುಖ, ಶಾಂತಿ, ಆನಂದ, ಪ್ರೇಮ, ನೆಮ್ಮದಿ. ಇದು ನನ್ನ ಮೂಲ ಗುಣ. ನನ್ನ ಆತ್ಮ ಈ ಭೂಮಿಗೆ ಪಾತ್ರ ಮಾಡ್ಲಿಕ್ಕೆ ಬಂದಾಗ ಇದು ನನ್ನ ಮೂಲ ಗುಣ. ಇಡೀ ಜಗತ್ತಿನ ಆತ್ಮಗಳ ಮೂಲ ಗುಣ ಇದು. ಸುಖ, ಶಾಂತಿ, ಆನಂದ, ಪ್ರೇಮ ಹೊರಗಡೆ ಎಲ್ಲೂ ಇಲ್ಲ. ಇವೆಲ್ಲವೂ ಕೂಡ ನನ್ನ ಆತ್ಮನಲ್ಲಿದ್ದಾವೆ. ನನ್ನ ಮೂಲ ಗುಣ. ನಾನು ಶಾಂತ ಸ್ವರೂಪ ಆತ್ಮ, ನಾನು ಪ್ರೇಮ ಸ್ವರೂಪ ಆತ್ಮ. ಎಲ್ಲವೂ ಕೂಡ ನನ್ನಲ್ಲಿದ್ದಾವೆ. ಆದ್ರೆ ಈ ಜರ್ನಿಯಲ್ಲಿ ಬರ್ತಾ ಬರ್ತಾ ಏನ್ ಮಾಡಿದೀವಿ ನಾವು? ಅದನ್ನ ಮರ್ತ್ ಬಿಟ್ಟಿದೀವಿ. ಅದರಿಂದ ದೂರ ಆಗ್ತಾ ಬಂದಿದೀವಿ. ಹೊರಗಡೆ ಏನೆಲ್ಲ ನಾವು ಅಚೀವ್ ಮಾಡ್ತಾ 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 ಆ ಗುಣಗಳಿಂದ ದೂರ ಆಗ್ತಾ ಬಂದಿದ್ವಿ. ದೂರ ಆಗ್ಬಾರ್ದಿತ್ತು. ಅಚೀವ್ ಮಾಡ್ಬಾರ್ದು ಅಂತ ನಾನು ಹೇಳ್ತಿಲ್ಲ. ನಾವ್ ಎಷ್ಟು ಹೈ ಪೊಸಿಷನ್‌ಗೆ ಹೋದಂಗೆ ನಮ್ಮ ಮೂಲ ಗುಣಗಳನ್ನ ನಾವು ಬಿಡ್ಬಾರ್ದಿತ್ತು. ಆ ಗುಣಗಳೇನಾಗ್ತಾವೆ ಗೊತ್ತಾ? ಆ ಗುಣಗಳೇ ನಮ್ಮ ಶಕ್ತಿಗಳು. ಆ ಶಕ್ತಿಗಳೇ ನಮ್ಮ ಜೀವನವನ್ನ ಹೆಂಗಿಡ್ತವೆ? ಅವ್ ಹೆಂಗಿದಾವಲ್ಲ, ಸುಖ, ಶಾಂತಿ, ಆನಂದ, ಪ್ರೇಮ, ಆ ರೀತಿ ನಮ್ಮ ಶಕ್ತಿಗಳನ್ನ ನಾವ್ ಏನ್ ಮಾಡ್ತೇವೆ? ನಮ್ಮ ಜೀವನವನ್ನ ಇಡ್ತವೆ. ಈಗ ನಾವ್ ಇಡೀ ಇದನ್ನ ಚೆಕ್ ಮಾಡ್ಕೊಳ್ಳೋಣ. ನಾನ್ ದೊಡ್ಡ ಆಫೀಸರ್ ಇದ್ದೀನಿ ಅಂದ್ಮೇಲೆ
ನಾನು ಏನನ್ನ ಬಯಸ್ತಾ ಇದ್ದೀನಿ? ನಾನು ಇನ್ನೊಬ್ಬರಿಗೆ ಕೊಡ್ತಾ ಇದ್ದೀನಾ? ಅಥವಾ ಇನ್ನೊಬ್ಬರಿಂದ ತಗೋತಾ ಇದ್ದೀನಾ? ಅಂದ್ರೆ ನಾನು ಈಗ ಆಫೀಸಲ್ಲಿದ್ದೀನಿ. ನಾನು ಎಲ್ಲಿಯಾದ್ರೂ ಹೋಗ್ತೀನಿ, ಯಾವ ಪ್ಲೇಸಿಗಾದ್ರೂ ಹೋಗ್ತೀನಿ. ಆದ್ರೆ ನನಗೆ ಇದೇ ರೀತಿ ಟ್ರೀಟ್ ಮಾಡ್ಬೇಕು. ಇದೇ ರೀತಿ ಅಪ್ರಿಸಿಯೇಟ್ ಮಾಡ್ಬೇಕು. ಏನಾಗಿದ್ದೀವಿ ನಾವು, ಕೊಡುದನ್ನ ಮರ್ತ್ಬಿಟ್ಟು ಈ ಜರ್ನಿಯಲ್ಲಿ ತೆಗೆದುಕೊಳ್ಳುವುದಕ್ಕೆ ಏನಾಗ್ಬಿಟ್ಟಿದ್ದೀವಿ? ಶಿಫ್ಟ್ ಆಗ್ಬಿಟ್ಟಿದ್ದೀವಿ. ಅದು ಗೊತ್ತೇ ಆಗಿಲ್ಲ ನಮಗೆ. ಯಾಕಂದ್ರೆ ನಾವು ನಮ್ಮ ಮೂಲ ಗುಣಗಳಿಂದ ದೂರ ಆಗ್ತಾ ಬಂದ್ವಿ. ಅದನ್ನ ಯೂಸ್ ಮಾಡೋದನ್ನ ಬಿಟ್ಬಿಟ್ವಿ. ನೋಡಿ, ಈಗ ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ಕೊಡ್ತಾ ಇದ್ದಾವೆ. ಸೂರ್ಯ ಇದ್ದಾನೆ, ಪ್ರತಿಯೊಬ್ಬರಿಗೂ ಕೂಡ ಬೆಳಕನ್ನ ಕೊಡ್ತಾನೆ. ಇದನ್ನ ನೋಡೋದಿಲ್ಲ, ಯಾರು ಹೆಂಗಿದ್ದಾರೆ ಅನ್ನೋದನ್ನ ಅದು ನೋಡುವುದಿಲ್ಲ. ಮರ ಇದೆ, ಪ್ರತಿಯೊಬ್ಬರಿಗೂ ನೆರಳು ಕೊಡುತ್ತೆ. ಅದು ಈ ರೀತಿ ನೋಡೋದಿಲ್ಲ, ಇವ್ರು ನನಗೆ ಬಹಳಷ್ಟು ಪ್ರೀತಿಯಿಂದ ನೀರ್ ಹಾಕಿದ್ದಾರೆ, ಅದಕ್ಕೆ ಇವ್ರಿಗೆ ಮಾತ್ರ ನೆರಳು ಕೊಡ್ತೀನಿ. ಇವ್ರು ನನಗೆ ಕಲ್ಲೊಗಿದ್ದಾರೆ, ಇವ್ರಿಗೆ ನಾನು ಕೊಡೋದಿಲ್ಲ ಅಂತ ಎಂದೂ ಅಂದಿಲ್ಲ. ಹೂಗಳಿದಾವೆ, ಸದಾಕಾಲ ಸುಗಂಧವನ್ನ ಕೊಡ್ತವೆ, ಸದಾಕಾಲ ಸುಂದರವಾಗಿ ಅರಳ್ತವೆ. ನಾನು ಕೂಡ ಮನುಷ್ಯ, ಪ್ರಕೃತಿಯ ಒಂದು ಭಾಗ ಅಲ್ವಾ? ನನ್ನಲ್ಲೂ ಕೂಡ ಅದೇ ಗುಣಗಳಿದಾವೆ. ಯಾವುದು ಪ್ರಕೃತಿಯಲ್ಲಿದಾವೆ. ಅದಕ್ ನೋಡಿ, ಪ್ರಕೃತಿಯಲ್ಲಿ ಹೋದಾಗ ನಮ್ಗೆ ಬಹಳಷ್ಟು ಖುಷಿ ಆಗುತ್ತೆ, ಬಹಳಷ್ಟು ಚೆನ್ನಾಗನ್ಸುತ್ತೆ. ಯಾಕಂದ್ರೆ ಅವರಲ್ಲಿ ಎಂತಹ ಗುಣಗಳಿದಾವೆ, ಕೊಡುವ ಗುಣಗಳಿದಾವೆ. ಇನ್ನೊಬ್ಬರಿಗೆ ಕೊಡುವ ಗುಣಗಳಿದಾವೆ. ಅದಕ್ಕಾಗಿ ಇದೇನಾಗುತ್ತೆ, ನಮಗೆ ಖುಷಿ ಅನ್ಸುತ್ತೆ. ಎಂದಾದ್ರೂ ಕೂಡ ಮರ ನಮಗೆ ನೆರಳನ್ನ ಕೊಡೋದನ್ನ ಬಿಟ್ಟಿದ್ಯಾ? ಅದು ಈ ರೀತಿ ನೋಡುತ್ತಾ, ಇವ್ರು ಯಾವ ಪೊಸಿಷನ್ ಇದಾರೆ, ಇವ್ರು ಹೆಂಗಿದಾರೆ ಎಂದಾದ್ರೂ ನೋಡುತ್ತಾ? ಇದು ಕೂಡ ಗೊತ್ತಿಲ್ಲ ಪ್ರಕೃತಿಗೆ ನಾನು ಕೊಡ್ತಾ ಇದ್ದೀನಿ ಅನ್ನುವಂತ ಭಾವನೆನೂ ಕೂಡ ಏನಿಲ್ಲ, ಪ್ರಕೃತಿಗೆ ಇಲ್ಲ. ಅದಿದೆ, ಅದು ಎಲ್ಲೋದ್ರೂ ಕೂಡ ತನ್ನ ಮೂಲ ಗುಣವನ್ನ ಅದೆಂದೂ ಕೂಡ ಏನಾಗಿಲ್ಲ, ಬಿಟ್ಟುಕೊಟ್ಟಿಲ್ಲ. ಸೂರ್ಯ ಇದ್ದಾನೆ. ಸೂರ್ಯ ಎಂದಾದ್ರೂ ಈ ರೀತಿ ನೋಡಿದಾನ? ಇವ್ರು ಚಿಕ್ಕವರಿದ್ದಾರೆ, ಇವ್ರು ದೊಡ್ಡವರಿದ್ದಾರೆ, ಇವ್ರು ಬಡವರಿದ್ದಾರೆ, ಇವ್ರು ಶ್ರೀಮಂತಿದ್ದಾರೆ, ಇವ್ರು ಎಂತ ಪೊಸಿಷನ್ ಇದ್ದಾರೆ, ಇವ್ರ ಹತ್ರ ಇಷ್ಟು ಮನೆಗಳಿದ್ದಾವೆ, ಇವ್ರ ಹತ್ರ ಇಷ್ಟು ಕಾರ್ ಇದೆ, ಇವ್ರು ನೋಡ್ಲಿಕ್ಕೆ ಇಷ್ಟು ಚೆನ್ನಾಗಿದ್ದಾರೆ, ಇವ್ರು ನೋಡ್ಲಿಕ್ಕೆ ಇಷ್ಟು ಕುರೂಪಿದ್ದಾರೆ. ಎಂದಾದ್ರೂ ನೋಡಿದನ? ಯಾರನ್ನು ಕೂಡ ನೋಡಿಲ್ಲ. ಜಗತ್ತಿನ ಪ್ರತಿಯೊಂದು ಎಲೆಗಳಿಗೆ ಎಷ್ಟು ಸಮಾನವಾದ ಬೆಳಕನ್ನ ಕೊಡುತ್ತೆ, ಅದೇ ರೀತಿ ಅಷ್ಟೇ ಸಮಾನವಾಗಿ ಪ್ರತಿಯೊಬ್ಬರನ್ನು ಟ್ರೀಟ್ ಮಾಡುತ್ತೆ. ಇದು ಕೂಡ ಮನುಷ್ಯನ ಆತ್ಮನ ಮೂಲ ಗುಣ. ನನ್ನ ಮೂಲ ಗುಣ ಇದು. ನೋಡಿ, ನನ್ನ ಮೂಲ ಗುಣವನ್ನ ಬಿಟ್ಟು ನಾವ್ ಹೆಂಗೆ ಈ ಹೊರಗಡೆ ಬಂದು ಅಂದ್ರೆ, ಈಗ ನಾವು ಒಬ್ಬರ ಜೊತೆ ಬಹಳಷ್ಟು ಪ್ರೀತಿಯಿಂದ ಮಾತಾಡ್ತೀನಿ. ಅವ್ರು ನನ್ನ ಇಗ್ನೋರ್ ಮಾಡ್ಬಿಟ್ರಂದ್ರೆ, ನಾನು ಅವರನ್ನ ಕಾಪಿ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟೆ. ಪ್ರತಿಯೊಬ್ರು ಮಾಡೋದ್ ಇದೇ ತಪ್ಪು. ಯಾರೋ ನಮ್ ಜೊತೆ ಚೆನ್ನಾಗಿ ಮಾತಾಡ್ಲಿಲ್ಲ, ನಾವು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಲಿಲ್ಲ. ಅವ್ರು ನಮ್ ಜೊತೆ ಸಿಟ್ಟಿನಿಂದ ಮಾತಾಡಿದ್ರು, ನಾವು ಅವ್ರ ಜೊತೆ ಸಿಟ್ಟಿನಿಂದ ಮಾತಾಡಿದ್ವಿ. ಈಗ ನಮಗ್ ಗೊತ್ತಾಗಿದೆಯಲ್ಲ ನಮ್ಮ ಮೂಲ ಗುಣಗಳು ಯಾವ್ದಂತ ಹೇಳಿ. ನೋಡಿ, ಯಾರಾದ್ರೂ ನಮ್ ಜೊತೆ ಸಿಟ್ಟಿನಿಂದ, ನೋವಿನಿಂದ, ದುಃಖದಿಂದ ರೂಢಾಗಿ ಮಾತಾಡಕತ್ರೆ, ಅವರು ಆತ್ಮಗಳು ಹೆಂಗಿರ್ತಾರೆ, ಮೊದಲು ದುಃಖಿ ಇರ್ತಾರೆ. ಅಂದ್ರೆ ಅವರು ಪೇಷಂಟ್ ಇರ್ತಾರೆ. ಅಂದ್ರೆ ನೋಡಿ, ನನ್ನ ಶರೀರದಲ್ಲಿ ಯಾವುದೇ ಒಂದು ಕೈ ಇಲ್ಲ ಅಂತ ತಿಳ್ಕೊಂಬಿಡಿ. ಅವಾಗ ನಾನ್ ಏನಾದೆ? ಪೇಷಂಟ್ ಆದೆ. ನಾನ್ ಯಾರಾದ್ರೂ ನೋಡಿದ್ರೆ ಹೆಂಗ್ ನೋಡ್ತಾರೆ? ದಯಾ ಭಾವನೆಯಿಂದ ನೋಡ್ತಾರೆ. ಹಂಗೆ ಆ ಆತ್ಮದಲ್ಲಿ ಏನಾಗಿದೆ? ಸುಖ ಶಕ್ತಿ ಅನ್ನೋದು ಏನಾಗಿದೆ? ಹೋಗ್ಬಿಟ್ಟಿದೆ. ಅದು ಸಿಟ್ಟು ಅನ್ನುವಂಥದ್ದು ಬಂದ್ಬಿಟ್ಟಿದೆ. ಹಂಗಿದ್ರೆ ನಾವು ಅವ್ರನ್ನ ಯಾವ ದೃಷ್ಟಿಯಿಂದ ನೋಡ್ಬೇಕು? ದಯಾ ದೃಷ್ಟಿಯಿಂದ ನೋಡ್ಬೇಕು ಹೊರತು, ನಾವು ಕೂಡ ಏನಾಗ್ಬಾರ್ದು? ಇಂಜುರಿ ಪರ್ಸನ್ ತರ ಏನ್ ಮಾಡ್ಬಾರ್ದು? ಆಕ್ಟ್ ಮಾಡ್ಬಾರ್ದು. ಅವ್ರ ಜೊತೆ ನಾವು ಕೂಡ ಸಿಟ್ಟಾಗಿ ಬಿಹೇವ್ ಮಾಡ್ಬಾರ್ದು. ನಾವು ನಮ್ಮ ಮೂಲ ಗುಣಗಳಲ್ಲಿ ಇದ್ದು ಅವ್ರ ಜೊತೆ ಏನ್ ಮಾಡ್ಬೇಕು? ಆಕ್ಟ್ ಮಾಡ್ಬೇಕು. ಈಗ ಏನಾಗಿದೆ, ಸಂಬಂಧ ಅಂದ್ರೆ ಏನಾಗಿದೆ? ವ್ಯಾಪಾರ ತರ. ಇವ್ರು ನನಗೆ ನಾನು ಅವ್ರಿಗೆ ಇಷ್ಟು ಗೌರವ ಕೊಟ್ಟೆ, ಇಷ್ಟು ಪ್ರೀತಿ ಕೊಟ್ಟೆ, ಇಷ್ಟು ಸಹಾಯ ಮಾಡ್ದೆ, ಇಷ್ಟು ಫೋನ್ ಮಾಡ್ದೆ, ಇಷ್ಟು ವಿಶ್ ಮಾಡ್ದೆ. ಅವ್ರೇನಾದ್ರೂ ಮಾಡಿದ್ರೆ, ಅವ್ರು ನನ್ ಬಗ್ಗೆ ಕಾಳಜಿ ತಗೊಂಡ್ರೆ, ಏನಾದ್ರೂ ಮಾಡಿದ್ರೆ, ಈ ಒಂದು ಭಾವನೆಗಳು ಏನಾಗ್ತವೆ ಹೇಳಿ? ನಮ್ಮಲ್ಲಿರುವಂತಹ ಕಡಿಮೆತನಗಳನ್ನ ತೋರಿಸ್ತವೆ. ಏನು ಕಡಿಮೆತನ? ನನ್ನ ಮೂಲ ಶಕ್ತಿಗಳು, ನನ್ನ ಮೂಲ ಗುಣದ ಕಡಿಮೆತನವನ್ನ ಇದು ತೋರಿಸುತ್ತೆ. ನೋಡಿ, ನಾವೇನ್ ಮಾಡ್ತಾ ಬಂದ್ವಿ? ಇನ್ನೊಬ್ಬರ ಗುಣಗಳನ್ನ ಕಾಪಿ ಮಾಡ್ತಾ ಬಂದ್ವಿ. ಯಾವಾಗ ನಾವ್ ಇನ್ನೊಬ್ಬರ ಗುಣಗಳನ್ನ ಕಾಪಿ ಮಾಡ್ತಾ ಬರ್ತೀವಲ್ಲ, ಆಗ ನನ್ನಲ್ಲಿರುವಂತ ಮೂಲ ಗುಣ ಏನಾಗ್ತಾ? ಬ್ಲಾಕ್ ಆಯ್ತು. ಅದು ಕ್ರಿಯೇಟ್ ಮಾಡ್ದೇನೆ ನಾನ್ ಬಿಟ್ಬಿಟ್ಟೆ. ಅವ್ರು ಹೆಂಗಿದಾರೆ, ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ, ನಾನು ಅದೇ ರೀತಿ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ದೆ. ಅವ್ರನ್ನ ನೋಡಿ ನಾನು ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ದೆ. ನನ್ನ ಮೂಲ ಗುಣಗಳನ್ನ ಕ್ರಿಯೇಟ್ ಮಾಡ್ದೇನೆ ನಾನೇನ್ ಮಾಡ್ಬಿಟ್ಟೆ? ಬಿಟ್ಬಿಟ್ಟೆ. ಅವಾಗ ಯಾರು ಜಾಸ್ತಿ ಸಫರ್ ಆದ್ರು ಹೇಳಿ? ನಾನೇ. ಯಾಕಂದ್ರೆ ಆ ಒಂದು ಇದನ್ನ ಅವ್ರು ಕಾಪಿ ಮಾಡಿದಂತ ಗುಣಗಳು ಎಂತ ಗುಣಗಳಾಗಿದ್ದಾವೆ? ನೆಗೆಟಿವ್ ಗುಣಗಳು. ನೆಗೆಟಿವ್ ವಿಚಾರಗಳು ನಮಗೆ ಏನ್ ಕೊಡ್ತಾ ಬಂದ್ವಿ? ನಮಗೆ ನೋವನ್ನೇ ಕೊಡ್ತಾ ಬಂದ್ವಿ. ಅದಕ್ಕೆ ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಏನಂದ್ರೆ,
ನಾನು ನನ್ನ ಮೂಲ ಗುಣಗಳಲ್ಲಿದ್ದು ಎದುರುಗಡೆ ಎಂಥದೇ ವ್ಯಕ್ತಿ ಬರ್ಲಿ ಅವ್ರಿಗೇನ್ ಮಾಡ್ತೀನಿ ಕೊಡ್ತೀನಿ. ಅವ್ರು ಎಷ್ಟೇ ಸಿಟ್ಟಾಗಿ ಮಾತಾಡ್ಲಿ, ಎಷ್ಟೇ ರೂಡ್ ಆಗಿ ಮಾತಾಡ್ಲಿ, ನಾನು ಅವ್ರಿಗೆ ಪ್ರೀತಿಯಿಂದ ಮಾತಾಡ್ತೀನಿ. ಇದೇ ಏನಾಗಿದೆ ಸೆಲ್ಫ್ ರೆಸ್ಪೆಕ್ಟ್. ನಮ್ ಜೀವನದಲ್ಲಿ 3 ವಸ್ತುಗಳಿಲ್ಲ ಅಂದ್ರೆ ನಾವೇನಾಗ್ತೀವಿ ಖುಷಿಯಿಂದ ಇರ್ಲಿಕ್ ಸಾಧ್ಯ ಇಲ್ಲ. ಯಾವುದು? ಸಂಬಂಧ, ಸಂಪತ್ತು, ಆರೋಗ್ಯ. ಈ 3ರಲ್ಲಿ ಯಾವ್ದಾದ್ರೂ ಒಂದು ಕೂಡ ಇಲ್ಲ ಅಂದ್ರೆ ನಾವೇನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಖುಷಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ 3 ಬರ್ಬೇಕಂದ್ರೆ ನಾನು ನನ್ನ ಮೂಲ ಗುಣಗಳಲ್ಲಿ ಸ್ಥಿತ ಆಗಿರ್ಬೇಕು. ನಾವೆಷ್ಟು ನೆಗೆಟಿವ್ ಆಗ್ತಾ ಬರ್ತೀವಿ, ಅಷ್ಟು ನನ್ನ ಶಕ್ತಿಗಳನ್ನ ನಾನು ಕಳ್ಕೊತಾ ಬರ್ತೀನಿ. ಇದನ್ನ ನಾವು ಪಕ್ಕಾ ಮಾಡ್ಕೊಂಡ್ಬಿಡ್ಬೇಕು. ಎಲ್ಲಿ ನಾವು ಈ ಹೊರಗಡೆ ವಸ್ತುಗಳನ್ನ ಅಕ್ವೈರ್ ಮಾಡೋಣ ಆದ್ರೆ ಅದ್ರಿಂದ ಏನಾದ್ರೂ ಈಗೋ ಬರ್ತಾ ಹೋಗುತ್ತೆ ಅಂದ್ರೆ ನಾವು ನಮ್ಮ ಶಕ್ತಿಗಳನ್ನ ಕಳ್ಕೊತಾ ಬಂದಿದೀವಿ ಅಂತ ಅರ್ಥ. ನಾವ್ ಎಷ್ಟೇ ಅಚೀವ್ ಮಾಡಿದ್ರು ಕೂಡ ನನ್ನ ಮೂಲ ಗುಣ ಏನಾಗ್ಬಾರ್ದು, ಚೇಂಜ್ ಆಗ್ಬಾರ್ದು. ಎದಕ್ಕೋಸ್ಕರ? ನನ್ನ ಖುಷಿಗೋಸ್ಕರ, ಇನ್ನೊಬ್ಬರಿಗೋಸ್ಕರ ಮಾಡೋದಲ್ಲ. ನಾನು ಖುಷಿಯಾಗಿರ್ಬೇಕಂದ್ರೆ ನನ್ನ ಮೂಲ ಗುಣದಲ್ಲಿ ನಾನು ಸ್ಥಿತ ಆಗಿರ್ಬೇಕು. ನೋಡಿ, ನಾವೇನಂತ ಬಯಸ್ತೀವಿ? ನಮಗೆ ಸುಖ ಬೇಕು ಅಂತ ಬಯಸ್ತೀವಿ. ಖುಷಿಗೋಸ್ಕರ ನಾವು ಹಾಲಿಡೇ ಹೋಗ್ತೀವಿ, ಎಲ್ಲೋ ಹೋಗ್ತಾ ಇರ್ತೀವಿ, ಆ ರೆಸ್ಟೋರೆಂಟಿಗೆ ಹೋಗ್ತಾ ಇರ್ತೀವಿ. ಆದ್ರೆ ಖುಷಿ ಬೇಕನ್ನೋದಕ್ಕೆ ಒಂದೇ ಒಂದು ಮುಖ್ಯ ಕಾರಣ ಅಂದ್ರೆ ಒಂದೇ ಒಂದು ಉಪಾಯ ಏನಂದ್ರೆ ಆಶೀರ್ವಾದಗಳನ್ನ ಗಳಿಸೋದು. ಆಶೀರ್ವಾದವನ್ನ ಹೆಂಗ್ ಗಳಿಸೋದು? ಫಾರ್ ಎಕ್ಸಾಂಪಲ್, ನಾವೀಗ ಮಾರ್ಕೆಟಿಗೆ ಹೋಗಿರ್ತೀವಿ. ಒಂದ್ 2-3 ಸಾಮಾನ್ ಅಷ್ಟೇ ತರ್ಬೇಕು. ಹಿಂಗೋಗಿ ಹಿಂಗ್ ಬರ್ಬೇಕಂತ ಹೇಳಿ ಗಾಡಿಯನ್ನ ಒಬ್ರು ಯಾರೋ ಪಾರ್ಕ್ ಮಾಡ್ತಾರೆ. ಅವ್ರ ಹಿಂದೆನೆ ನಾವು ಪಾರ್ಕ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಅಂದ್ರೆ ನಾವು ಬರೋದ್ರೊಳಗಾಗಿ ಅಲ್ಲಿ ಯಾರಾದ್ರೂ ಬಂದ್ಬಿಟ್ರಂದ್ರೆ, ಅವ್ರು 20 ಸೆಕೆಂಡ್ ಕೂಡ ವೇಟ್ ಮಾಡ್ತಾರೆ. ಅಷ್ಟ್ರಲ್ಲಿ ಅವ್ರು ಏನ್ ಮಾಡ್ತಾರೆ, ನಮಗೆ ಎಷ್ಟೋ ನೆಗೆಟಿವ್ ವಿಚಾರಗಳನ್ನ ಕಳಿಸಿರ್ತಾರೆ. ಯಾಕೆ? ನಾವು ಇರ್ರೆಸ್ಪಾನ್ಸಿಬಿಲಿಟಿಯಿಂದ ಏನ್ ಮಾಡ್ತೀವಿ, ನಮ್ ಗಾಡಿಯನ್ನ ಅಲ್ಲಿ ಪಾರ್ಕ್ ಮಾಡಿರ್ತೀವಿ. ಅಂತ ಚಿಕ್ಕ ಚಿಕ್ಕ ನೆಗೆಟಿವ್ ವಿಚಾರಗಳು ನಮ್ಗೆ ಯಾರಾದ್ರೂ ಕಳಿಸ್ತಾರಲ್ಲ, ಅವು ನಮ್ಮನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಖುಷಿಯಾಗಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಖುಷಿಯ ವಿಚಾರಗಳು ನಾವೆಷ್ಟು ಖುಷಿಯಾಗಿರ್ಬೇಕಂತ ಬಯಸ್ತೀವಲ್ಲ, ವಿಚಾರಗಳನ್ನ ಮಾಡ್ತೀವಲ್ಲ, ಅವನ ಇಂತಹ ಚಿಕ್ಕ ಚಿಕ್ಕ ಪಾಪಕರ್ಮಗಳು ಏನ್ ಮಾಡ್ತವೆ, ಬ್ಲಾಕ್ ಮಾಡ್ತವೆ. ನಮಗ್ ಅನ್ಸೋದಿಲ್ಲ ಇದೆಂತ ದೊಡ್ಡ ವಿಚಾರ ಏನು ಅಲ್ಲ ಅಂತೇಳಿ. ಯಾರಿಗಾದ್ರೂ ನಾವು ಬೈದ್ ಬಿಡ್ತೀವಲ್ಲ, ಬೈಯೋದ್ ಬಹಳಷ್ಟು ಈಸಿ. ಅವ್ರು ಹರ್ಟ್ ಆಗಿ ಬಿಡ್ತಾರಲ್ಲ, ಆ ಒಂದು ನೋವು ಇದೆಯಲ್ಲ, ಆ ನೋವು ನಮ್ಮನ್ನ ಖುಷಿಯಾಗಿ ಇಟ್ಕೊಡ್ತೀವಿ. ನಾವು ಯಾರಿಗಾದ್ರೂ ಏನ್ ಮಾಡ್ತಾ ಇರ್ತೀವಿ, ಒಬ್ಬರನ್ನೊಬ್ಬರಿಗೆ ಕಂಪೇರ್ ಮಾಡ್ತಾ ಇರ್ತೀವಿ. ಆದ್ರೆ ಒಬ್ರಿಗೆ ಜಾಸ್ತಿ ಏನ್ ಮಾಡ್ತಾ ಇರ್ತೀವಿ, ಸಪೋರ್ಟ್ ಮಾಡ್ತಾ ಇರ್ತೀವಿ. ಒಬ್ಬರನ್ನ ಏನ್ ಮಾಡ್ತಾ ಇರ್ತೀವಿ, ಕೀಳಾಗಿ ನೋಡ್ತಿರ್ತೀವಿ. ಅಂತ ವಿಚಾರಗಳು ಯಾರನ್ನ ನಾವು ಕೀಳಾಗಿ ನೋಡ್ತೀವಲ್ಲ, ಅವರಿಂದ ಬರುವಂತ ವಿಚಾರಗಳಿದಾವಲ್ಲ, ಅವೇನ್ ಮಾಡ್ತವೆ, ನಮ್ಮನ್ನ ಖುಷಿಯಿಂದ ನಮ್ಮನ್ನ ಇದ್ದು ಕೊಡುವುದಿಲ್ಲ. ಇವೇ ಚಿಕ್ಕ ಚಿಕ್ಕ ವಿಷಯಗಳು. ನಾವೆಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನ ನೋಡ್ತಾ ಹೋಗ್ತೀವಿ, ಆಗ ದೊಡ್ಡ ದೊಡ್ಡ ವಿಷಯಗಳು ಏನಾಗ್ತವೆ, ಬಹಳಷ್ಟು ಈಸಿಯಾಗಿ ಸಾಲ್ವ್ ಆಗ್ತವೆ. ನಮ್ ಜೀವನ ಬರೀ ಏನಿಲ್ಲ, ಸಂಪತ್ತಿಂದ ಮಾತ್ರ ಸಮೃದ್ಧಿಯಿಂದ ಆಗುದಿಲ್ಲ. ನಮ್ಮ ಒಳ್ಳೆಯ ಗುಣಗಳಿಂದನೂ ಕೂಡ ನಮ್ ಜೀವನದಲ್ಲಿ ಏನಾಗ್ತಾ ಬರುತ್ತೆ, ಸಮೃದ್ಧಿ ಬರ್ತಾ ಇರುತ್ತೆ. ಅದಕ್ಕೆ ನಾನು ಆತ್ಮ ಅಂದ್ರೆ ಮಾನವನ, ನಾನು ಮನುಷ್ಯನ ಮೂಲ ಗುಣ ಏನಂದ್ರೆ ಕೊಡೋದು. ಕೊಡೋದ್ರಲ್ಲಿ ನಮಗೆ ಜಾಸ್ತಿ ಖುಷಿ ಇದೆ. ಬೇಕಾದ್ರೆ ನೀವು ಒಂದಿನ ಟ್ರೈ ಮಾಡಿ ನೋಡಿ. ಎದುರುಗಡೆ ಎಂತದೇ ವ್ಯಕ್ತಿ ಬರ್ಲಿ, ನಾನ್ ಏನ್ ಮಾಡೋಣ, ಖುಷಿಯಿಂದ ಅವ್ರ ಜೊತೆ ಮಾತಾಡೋಣ. ಅವ್ರು ನನ್ ಜೊತೆ ಮಾತಾಡ್ಲಿ ಬಿಡ್ಲಿ, ಅವ್ರು ಏನಾದ್ರೂ ಖುಷಿಯಿಂದ ನನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ, ನಾನ್ ಡಿಸ್ಟರ್ಬ್ ಆಗ್ಬಿಟ್ನಂದ್ರೆ, ನಾನು ನನ್ನ ಸೆಲ್ಫ್ ರೆಸ್ಪೆಕ್ಟ್ ನಲ್ಲಿ ಇಲ್ಲ ಅಂತ ಅರ್ಥ. ಅವ್ರೇನಾದ್ರೂ ನನ್ ಜೊತೆ ಖುಷಿಯಿಂದ ಮಾತಾಡ್ಲಿಲ್ಲ, ನಾನ್ ಡಿಸ್ಟರ್ಬ್ ಆಗ್ಲಿಲ್ಲ ಅಂದ್ರೆ ನಾನು ನನ್ನ ಮೂಲ ಗುಣಗಳಲ್ಲಿ ಇದೀನಿ. ಅವ್ರು ಹೆಂಗೇ ಬಿಹೇವ್ ಮಾಡ್ಲಿ, ಆದ್ರೆ ನಾನು ನನ್ನ ಮೂಲ ಗುಣಗಳನ್ನ ಬಿಟ್ಟು ಕೊಡ್ಬಾರ್ದು. ನನ್ನ ಆತ್ಮನ ಮೂಲ ಗುಣ ಇದು. ಪ್ರಕೃತಿಗೆ ಗೊತ್ತು ಅದು ತನ್ನ ಮೂಲ ಗುಣವನ್ನ ಎಂದೂ ಕೂಡ ಬಿಟ್ಕೊಡುದಿಲ್ಲ. ನಾನು ಆತ್ಮ ಇಷ್ಟೊಂದು ಬುದ್ಧಿವಂತ ಮನುಷ್ಯ, ಇಷ್ಟೊಂದು ಬುದ್ಧಿವಂತ ಜೀವಿ. ನಾನ್ ಯಾಕೆ ಯಾರಾದ್ರೂ ಏನಾದ್ರೂ ಅಂದ ತಕ್ಷಣ ಮೂಡ್ ಆಫ್ ಮಾಡ್ಕೊಂಡ್ಬಿಡ್ತೀನಿ, ಹೋಲ್ ಡೇ ಮೂಡ್ ಆಫ್ ಮಾಡ್ಕೋತೀನಿ. ಯಾಕೆ ಮಾಡ್ಕೋಬೇಕಂತ? ನನ್ನ ಜೀವನದ ಖುಷಿ ಯಾರ್ ಕೈಲಿದೆ? ನನ್ ಕೈಲಿದೆ. ನೋಡಿ, ಎದುರುಗಡೆ ಯಾರಾದ್ರೂ ಸಿಟ್ಟಿನಿಂದ ಮಾತಾಡ್ತಾ ಇದ್ರೆ ಏನಂತ ತಿಳ್ಕೊಳ್ಳಿ, ಅವ್ರನ್ನ ದಯಾ ದೃಷ್ಟಿಯಿಂದ ನೋಡಿ. ಯಾಕಂದ್ರೆ ಇದ್ರಲ್ಲಿರುವಂತ ಸುಖ ಅನ್ನುವಂತ ಶಕ್ತಿಯನ್ನ ಇವ್ರು ಏನ್ ಮಾಡಿದ್ರೆ, ಆ ಸುಖ ಅನ್ನೋ ಶಕ್ತಿನ ದೂರ ಆಗಿದ್ದಾರೆ ಇವ್ರಿಗೂ. ಇವ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂತ ಭಾವನೆಯಿಂದ ನೀವ್ ಎಂದಾದ್ರೂ ಒಂದಿನ ಆದ್ರೂ ಮಾಡಿ ನೋಡಿ. ನಿಮಗೆ ಎಷ್ಟು ಖುಷಿ ಆಗುತ್ತಂದ್ರೆ, ಯಾಕಂದ್ರೆ ಕೊಡೋದ್ರಲ್ಲಿರುವಂತಹ ಸುಖ ಎಲ್ಲೂ ಕೂಡ ಇಲ್ಲ. ಅದಕ್ಕೆ ನಾವೆಷ್ಟು ನಮ್ಮ ಶಕ್ತಿಗಳನ್ನ ಕೊಡ್ತಾ ಹೋಗ್ತೀವಿ, ಅಷ್ಟೇನಾಗುತ್ತೆ, ನಾವು ಖುಷಿಯಿಂದ ಇರ್ತೀವಿ. ಅದಕ್ಕೆ ನಮ್ಮ ಮೂಲ ಶಕ್ತಿಗಳನ್ನ ನಾವು ಇವತ್ತಿನಿಂದ ಬಿಟ್ಕೊಡ್ಬಾರ್ದು. ಎದುರುಗಡೆ ಅಂಥದೇ ವ್ಯಕ್ತಿ ಬರ್ಲಿ, ಯಾವ ರೀತಿ ಬಿಹೇವ್ ಮಾಡ್ಲಿ, ಆದ್ರೆ ನಾನು ಮಾತ್ರ ನನ್ನ ಮೂಲ ಶಕ್ತಿಗಳನ್ನ
ಬಿಟ್ಟು ಕೊಡುವುದಿಲ್ಲ. ಪ್ರತಿಜ್ಞೆ ಮಾಡ್ಬಿಡಿ ಇವತ್ತಿನಿಂದ. ಅದೇನಾಗುತ್ತೆ ನಮ್ ಜೀವನವನ್ನ ಬಹಳಷ್ಟು ಖುಷಿಯಿಂದ ಇಡುತ್ತೆ. ಓಂ ಶಾಂತಿ.